ಖಡಕ್ಕಾಗಿ ಬೆಳಗಾವಿ ಮಂದಿ ಸ್ಟೈಲಲ್ಲೇ ಹೇಳಬೇಕು ಅಂದರೆ ಯಾರಪ್ಪಂದು ಏನೈತಿ, ಮುಂಬೈನೂ ನಮ್ದೈತಿ. ಯಾಕೆ ಹೀಗೆ ಹೇಳ್ತಿದ್ದೇವೆ? ಇದಕ್ಕೊಂದು ಇತಿಹಾಸ ಇದೆ. 3ನೇ ಶತಮಾನದಿಂದ 4ನೇ ಶತಮಾನದ ಕಾಲ, 11 ಶತಮಾನಗಳ ಕಾಲ ಮುಂಬೈ ಕನ್ನಡಿಗರ ಕೈನಲ್ಲಿತ್ತು. ಕನ್ನಡ ಮಾತೃಭಾಷೆಯಾಗಿದ್ದ ಶಿಲಾಹಾರರ ಕೈಯಲ್ಲಿತ್ತು ಮುಂಬೈ. ಈಗಿರೋ ಮುಂಬೈ ಆಳ್ತಾ ಇದ್ದಿದ್ದು ಕನ್ನಡ ಮಾತೃಭಾಷೆಯಾಗಿದ್ದ ಶಿಲಾಹಾರರು. ಅಸಲಿಗೆ ಮುಂಬೈ ಹೆಸರು ಬಂದದ್ದು ಹೇಗೆ ಗೊತ್ತಾ? ಶಿಲಾಹಾರ ರಾಜವಂಶದ ಮುಮ್ಮಣ್ಣಿ ಅಂಥೇಳಿ ರಾಜ, ಆತನ ಸ್ಮರಣಾರ್ಥವಾಗಿ ಆ ಅರಸನಿಂದಲೇ ಮುಂಬಯಿ ಅನ್ನೋ ಹೆಸರು ಬಂದದ್ದು. ಹೆಸರೇ ಕನ್ನಡಿಗರದ್ದು. ಆ ಹೆಸರಿರೋದೇ ಕನ್ನಡಿಗರ ನೆನಪಿನ ಅರ್ಥವಾಗಿ. ಮಾತಾಡ್ತಾರೆ ಮರಾಠಿಗರು, ಕನ್ನಡ ಮಾತನಾಡಬಾರ್ದಂತ, ಮರಾಠಿ ಮಾತಾಡಬೇಕಂತ. ಎಲ್ಲಿ? ಕನ್ನಡದ ನೆಲದಲ್ಲಿ. ಮುಂಬೈನ ಗಲ್ಲಿಯಲ್ಲೂ ಕೂಡ ಕನ್ನಡದ ಕಂಪಿದೆ ಇವತ್ತಿಗೂ ಕೂಡ. ಇನ್ಫ್ಯಾಕ್ಟ್ ನಿಮಗೆ ಇದು ಗೊತ್ತಿರ್ಬೋದು, ಒಂದೇ ಒಂದು ದಿನ ಮುಂಬೈನಲ್ಲಿರುವ ಕನ್ನಡಿಗರು ಕೆಲಸ ಮಾಡೋದು ನಿಲ್ಲಿಸಿದ್ರೆ ಮುಂಬೈನ ಕೋಟ್ಯಾಂತರ ಮಂದಿಗೆ ತಿನ್ನೋಕನ್ನ ಇರೋದಿಲ್ಲ. ಹೋಟೆಲ್, ಮುಂಬೈನ ಚಿಕ್ಕ ಪುಟ್ಟದ್ರಿಂದ ಹಿಡಿದು 5 ಸ್ಟಾರ್ ಹೋಟೆಲ್ಗಳಲ್ಲಿ ಬಹುತೇಕ ಕೆಲಸ ಮಾಡ್ತಿರೋದು ಕನ್ನಡಿಗರು. ನಾನು ಕೊಟ್ಟಿದ್ದು ಒಂದು ಎಕ್ಸಾಂಪಲ್. ಇನ್ನು ಮುಂಬೈನ ಏರಿಯಾಗಳ ವಿಚಾರ ಗಮನಿಸ್ತಾ ಹೋಗೋಣ. ಡೊಂಬಿವಿಲಿ, ಡೊಂಬನಹಳ್ಳಿ ಅಂತಿದ್ದು ಡೊಂಬಿವಿಲಿ ಆಗಿದೆ. ಕಂದನಹಳ್ಳಿ, ಕನ್ನಡದ ಪದಾರಿ, ಕಂದನಹಳ್ಳಿ ಕಾಂದಿವಿಲಿ ಆಗಿದೆ. ಬೋರಿವಿಲಿ, ಬೋರನಹಳ್ಳಿ, ಹಿಂದೆ ಬೋರನಹಳ್ಳಿ ಅಂತಿದ್ದ ಜಾಗ ಇದೀಗ ಬೋರಿವಿಲಿ ಆಗಿದೆ. ಹೇಳ್ಬೋದಲ್ಲ, ಮುಂಬೈ ಕೂಡ ನಮ್ಮ ಜಾಗ, ಬಿಟ್ಕೊಡಿ ಮುಂಬೈಯನ್ನು. ಎಲಿಫೆಂಟಾ ಗುಹೆ ಬಹಳ ಫೇಮಸ್. ಮುಂಬೈಗೆ ಹೋದವರೆಲ್ಲರೂ ಕೂಡ ಈ ಗುಹೆಗಳನ್ನು ನೋಡದೆ ಬರೋದಿಲ್ಲ. ಅಲ್ಲಿರುವ ಮಹೇಶನ ಮೂರ್ತಿ ಕನ್ನಡಿಗರ ಕೊಡುಗೆ. ಅದು ಏಕೀಕರಣಕ್ಕೂ ಮೊದಲು ಧಾರವಾಡ, ಉತ್ತರ ಕನ್ನಡ, ಬಿಜಾಪುರ, ಬೆಳಗಾವಿ ಜಿಲ್ಲೆಗಳು ಮುಂಬಯಿ ಸಂಸ್ಥಾನಕ್ಕೆ ಸೇರಿದ್ವು. ಮುಂಬೈ ಸಂಸ್ಥಾನ ಅಂದ ತಕ್ಷಣ ಅದ್ಯಾವುದೋ ಮಹಾರಾಷ್ಟ್ರದ್ದು ಅಂತ ಅಂದ್ಕೊಳ್ಬೇಡಿ. ನಾನಾಗಲೇ ಹೇಳ್ದಾಗೆ ಕನ್ನಡ ಮಾತೃಭಾಷೆಯಾಗಿದ್ದ ರಾಜವಂಶಸ್ಥರು ಆಳ್ತಾ ಇದ್ದ ಭಾಗ ಅದು. ಮರಾಠಿ, ಗುಜರಾತಿ ಜೊತೆಯಲ್ಲಿ ಕನ್ನಡ ಕೂಡ ರಾಜ್ಯ ಭಾಷೆಯಾಗಿದ್ದ ಕಾಲ ಅದು. ಈಗಲೂ ಕೂಡ ಮುಂಬೈನಲ್ಲಿ ಕನ್ನಡಿಗರಿದ್ದಾರೆ. ಅವರ ಜೈತ್ರ ಯಾತ್ರೆ ಮುಂದುವರೆದಿದೆ. 20,000 ಹೋಟೆಲ್ಗಳ ಪೈಕಿ ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಅರ್ಧಕ್ಕೂ ಹೆಚ್ಚು ಕನ್ನಡಿಗರದ್ದು. ಇಷ್ಟೇ ಯಾಕೆ, ಸೊಲ್ಲಾಪುರ, ಜತ್, ಕೊಲ್ಲಾಪುರ, ಉಸ್ಮಾನಾಬಾದ್, ಲಾಥೂರ್, ಸಾಂಗ್ಲಿ, ಅಕ್ಕಲಕೋಟೆ ಒಂದು ಕಾಲದಲ್ಲಿ ಇವೆಲ್ಲವೂ ಕೂಡ ಕರ್ನಾಟಕಕ್ಕೆ ಸೇರಿದ್ದ ಪ್ರದೇಶ, ನಮ್ಮ ರಾಜ್ಯಕ್ಕೆ ಸೇರಿದ್ದ ಪ್ರದೇಶ. ಕನಿಷ್ಠ ಅಂದರೂ ಕೂಡ 5 ಜಿಲ್ಲೆಗಳಾದರೂ ಮಹಾರಾಷ್ಟ್ರದಲ್ಲಿದೆಯಲ್ಲ, ಆ ಪೈಕಿ 5 ಜಿಲ್ಲೆಯಾದರೂ ಕರ್ನಾಟಕದಲ್ಲಿ ಇರಬೇಕಾಗಿತ್ತು. ಜತ್ನಲ್ಲಿ ಈಗಲೂ ಕೂಡ 72% ಮಂದಿ ಕನ್ನಡ ಮಾತನಾಡುವವರಿದ್ದಾರೆ. ಇದೇ ಕಾರಣಕ್ಕೆ ನಿಮಗೆ ನೆನಪಿರ್ಬೋದು, ಮಹಾರಾಷ್ಟ್ರದಲ್ಲಿ ಚುನಾವಣೆ ಆಗೋ ಸಂದರ್ಭದಲ್ಲಿ ಈ ಭಾಗದಲ್ಲಿರುವ ಕನ್ನಡದವರನ್ನೇ ಫೋಕಸ್ ಮಾಡಿಕೊಂಡು ವಿಶೇಷ ಭರವಸೆಗಳನ್ನು ಘೋಷಣೆ ಮಾಡಲಾಗುತ್ತೆ. ಪದೇ ಕರ್ನಾಟಕದ ಗಡಿ ಭಾಗ, ಮುಂಬೈ ಅಥವಾ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವ ಗಡಿ ಭಾಗದ ತಾಲೂಕುಗಳನ್ನು, ಜಿಲ್ಲೆಗಳನ್ನು ತಮ್ಮ ಕಬ್ಜಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಆಗ್ತಾ ಇರುತ್ತೆ. ಕನ್ನಡಿಗರ ಮೇಲೆ ನಿರಂತರವಾಗಿ ದೌರ್ಜನ್ಯ ಆಗ್ತಾ ಇರುತ್ತೆ. ಪ್ರತಿ ಬಾರಿ ಕನ್ನಡ ರಾಜ್ಯೋತ್ಸವದಲ್ಲೂ ಕೂಡ ಈ ಮರಾಠಿ ಪುಂಡರು ಕರಾಳ ದಿನ ಆಚರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಕಪ್ಪು ಬಾವುಟ ಪ್ರದರ್ಶನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕನ್ನಡಿಗರು ಇದೆಲ್ಲವನ್ನ ಸಹಿಸ್ಕೊಂಡು ಬಂದಿದ್ದೇವೆ. ನಮ್ಮ ರಾಜ್ಯದ ಭಾಗವನ್ನು ಬಿಟ್ಕೊಟ್ಟಿದ್ದೇವೆ. ನಮ್ಮ ಕನ್ನಡಿಗರ ಶ್ರಮ ಇವತ್ತಿಗೂ ಕೂಡ ಮಹಾರಾಷ್ಟ್ರದಲ್ಲಿದೆ. ಕನ್ನಡಿಗರ ಕೈಯಿಂದ ತಯಾರಾಗ್ತಿರುವ ಅನ್ನವನ್ನು ತಿಂತಾ ಇದ್ದಾರೆ. ಕನ್ನಡ ಮಾತನಾಡಬಾರ್ದಂತ, ಅದು ಕನ್ನಡದ ನೆಲದಲ್ಲಿ. ಅದಕ್ಕೆ ಹೇಳಿದ್ದು, ಯಾರಪ್ಪಂದೇನೈತಿ ಅರ್ಧ ಮಹಾರಾಷ್ಟ್ರ ನಮ್ದೈತಿ. ಕೇಳೋ ಛಾತಿ ಮರೆತು ಕೂತಿದ್ದೀವಿ ಕನ್ನಡಿಗರು. ನಮ್ಮ ಮೇಲೆ ದೌರ್ಜನ್ಯ ಆದ ಸಂದರ್ಭದಲ್ಲಿ ಸಿಡಿದೆದ್ದು ಹೋರಾಟ ಮಾಡೋದನ್ನು ನಿಲ್ಲಿಸ್ತಾ ಇದ್ದೀವಿ ಕನ್ನಡಿಗರು. ಹೋರಾಟ ಅನ್ನೋದು ಕೇವಲ ಕನ್ನಡ ಪರ ಹೋರಾಟಗಾರರ ಆ ಸಂಘಟನೆಗಳ ಜವಾಬ್ದಾರಿಯಲ್ಲ, ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ.
ರಾಜಕಾರಣಿಗಳ ಮೇಲೆ ಜವಾಬ್ದಾರಿ ಹೊರಿಸಿ ಕೂತ್ಕೊಂಡ್ರೆ ಏನು ಮಾಡ್ತಿದ್ದಾರೆ, ಕಣ್ಣು ಮುಂದಿದೆ ನಮ್ಮ ರಾಜಕಾರಣಿಗಳ ಜವಾಬ್ದಾರಿ ಎಷ್ಟಿದೆ ಅಂತ ಹೇಳಿ. ಇದಕ್ಕೆ ಹೇಳಿದ್ದು ವಿಶಾಲ ಹೃದಯ ಇದ್ದರೆ ಮಾತ್ರ ಸಾಕಾಗೋದಿಲ್ಲ, ಆ ಹೃದಯವಂತಿಕೆಯ ವಿರುದ್ಧವಾಗಿ ಯಾರಾದರೂ ವರ್ತನೆಯನ್ನ ಮಾಡಿದ್ರೆ ಕನ್ನಡಿಗರ ಛಾತಿಯನ್ನ ಕೂಡ ತೋರಿಸುವ ಪರಿಸ್ಥಿತಿ ಇದೆ. ಎಚ್ಚೆತ್ತುಕೊಳ್ಳೇಬೇಕು ಕನ್ನಡಿಗರು. ಖಡಕ್ಕಾಗಿ ಬೆಳಗಾವಿ ಮಂದಿ ಸ್ಟೈಲಲ್ಲೇ ಹೇಳಬೇಕು ಅಂದರೆ, ಯಾರಪ್ಪಂದು ಏನೈತಿ, ಮುಂಬೈನೂ ನಮ್ದೈತಿ. ಯಾಕೆ ಹೀಗೆ ಹೇಳ್ತಿದ್ದೇವೆ? ಇದಕ್ಕೊಂದು ಇತಿಹಾಸ ಇದೆ. 3ನೇ ಶತಮಾನದಿಂದ 4ನೇ ಶತಮಾನದ ಕಾಲ, 11 ಶತಮಾನಗಳ ಕಾಲ ಮುಂಬೈ ಕನ್ನಡಿಗರ ಕೈನಲ್ಲಿತ್ತು. ಕನ್ನಡ ಮಾತೃಭಾಷೆಯಾಗಿದ್ದ ಶಿಲಾಹಾರರ ಕೈಯಲ್ಲಿತ್ತು ಮುಂಬೈ. ಈಗಿರೋ ಮುಂಬೈ ಆಳ್ತಾ ಇದ್ದಿದ್ದು ಕನ್ನಡ ಮಾತೃಭಾಷೆಯಾಗಿದ್ದ ಶಿಲಾಹಾರರು. ಅಸಲಿಗೆ ಮುಂಬೈ ಹೆಸರು ಬಂದದ್ದು ಹೇಗೆ ಗೊತ್ತಾ? ಶಿಲಾಹಾರ ರಾಜವಂಶದ ಮುಮ್ಮಣ್ಣಿ ಅಂಥೇಳಿ ರಾಜ, ಆತನ ಸ್ಮರಣಾರ್ಥವಾಗಿ ಆ ಅರಸನಿಂದಲೇ ಮುಂಬಯಿ ಅನ್ನೋ ಹೆಸರು ಬಂದದ್ದು. ಹೆಸರೇ ಕನ್ನಡಿಗರದ್ದು. ಆ ಹೆಸರಿರೋದೇ ಕನ್ನಡಿಗರ ನೆನಪಿನ ಅರ್ಥವಾಗಿ. ಮಾತಾಡ್ತಾರೆ ಮರಾಠಿಗರು, ಕನ್ನಡ ಮಾತನಾಡಬಾರ್ದಂತ, ಮರಾಠಿ ಮಾತಾಡಬೇಕಂತ. ಎಲ್ಲಿ? ಕನ್ನಡದ ನೆಲದಲ್ಲಿ. ಮುಂಬೈನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಕನ್ನಡದ ಕಂಪಿದೆ ಇವತ್ತಿಗೂ ಕೂಡ. ಇನ್ಫ್ಯಾಕ್ಟ್ ನಿಮಗೆ ಇದು ಗೊತ್ತಿರ್ಬೋದು, ಒಂದೇ ಒಂದು ದಿನ ಮುಂಬೈನಲ್ಲಿರುವ ಕನ್ನಡಿಗರು ಕೆಲಸ ಮಾಡೋದು ನಿಲ್ಲಿಸಿದ್ರೆ ಮುಂಬೈನ ಕೋಟ್ಯಾಂತರ ಮಂದಿಗೆ ತಿನ್ನೋಕನ್ನ ಇರೋದಿಲ್ಲ. ಹೋಟೆಲ್, ಮುಂಬೈನ ಚಿಕ್ಕ ಪುಟ್ಟದ್ರಿಂದ ಹಿಡಿದು 5 ಸ್ಟಾರ್ ಹೋಟೆಲ್ಗಳಲ್ಲಿ ಬಹುತೇಕ ಕೆಲಸ ಮಾಡ್ತಿರೋದು ಕನ್ನಡಿಗರು. ನಾನು ಕೊಟ್ಟಿದ್ದು ಒಂದು ಎಕ್ಸಾಂಪಲ್. ಇನ್ನು ಮುಂಬೈನ ಏರಿಯಾಗಳ ವಿಚಾರ ಗಮನಿಸ್ತಾ ಹೋಗೋಣ. ಡೊಂಬಿವಿಲಿ, ಡೊಂಬನಹಳ್ಳಿ ಅಂತಿದ್ದು ದೊಂಬಿವಿಲಿ ಆಗಿದೆ. ಕಂದನಹಳ್ಳಿ, ಕನ್ನಡದ ಪದಾರಿ, ಕಂದನಹಳ್ಳಿ ಕಾಂದಿವಿಲಿ ಆಗಿದೆ. ಬೋರಿವಿಲಿ, ಬೋರನಹಳ್ಳಿ, ಹಿಂದೆ ಬೋರನಹಳ್ಳಿ ಅಂತಿದ್ದ ಜಾಗ ಇದೀಗ ಬೋರಿವಿಲಿ ಆಗಿದೆ. ಹೇಳ್ಬೋದಲ್ಲ, ಮುಂಬೈ ಕೂಡ ನಮ್ಮ ಜಾಗ, ಬಿಟ್ಕೊಡಿ ಮುಂಬೈಯನ್ನು. ಎಲಿಫೆಂಟಾ ಗುಹೆ ಬಹಳ ಫೇಮಸ್. ಮುಂಬೈಗೆ ಹೋದವರೆಲ್ಲರೂ ಕೂಡ ಈ ಗುಹೆಗಳನ್ನು ನೋಡದೆ ಬರೋದಿಲ್ಲ. ಅಲ್ಲಿರುವ ಮಹೇಶನ ಮೂರ್ತಿ ಕನ್ನಡಿಗರ ಕೊಡುಗೆ ಅದು. ಏಕೀಕರಣಕ್ಕೂ ಮೊದಲು ಧಾರವಾಡ, ಉತ್ತರ ಕನ್ನಡ, ಬಿಜಾಪುರ, ಬೆಳಗಾವಿ ಜಿಲ್ಲೆಗಳು ಮುಂಬೈ ಸಂಸ್ಥಾನಕ್ಕೆ ಸೇರಿದ್ವು. ಮುಂಬೈ ಸಂಸ್ಥಾನ ಅಂದ ತಕ್ಷಣ ಅದ್ಯಾವುದೋ ಮಹಾರಾಷ್ಟ್ರದ್ದು ಅಂತ ಅಂದ್ಕೊಳ್ಬೇಡಿ. ನಾನಾಗಲೇ ಹೇಳ್ದಾಗೆ ಕನ್ನಡ ಮಾತೃಭಾಷೆಯಾಗಿದ್ದ ರಾಜವಂಶಸ್ಥರು ಆಳ್ತಾ ಇದ್ದ ಭಾಗ ಅದು. ಮರಾಠಿ, ಗುಜರಾತಿ ಜೊತೆಯಲ್ಲಿ ಕನ್ನಡ ಕೂಡ ರಾಜ್ಯ ಭಾಷೆಯಾಗಿದ್ದ ಕಾಲ ಅದು. ಈಗಲೂ ಕೂಡ ಮುಂಬೈನಲ್ಲಿ ಕನ್ನಡಿಗರಿದ್ದಾರೆ. ಜೈತ್ರ ಯಾತ್ರೆ ಮುಂದುವರೆದಿದೆ. 20,000 ಹೋಟೆಲ್ಗಳ ಪೈಕಿ ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಅರ್ಧಕ್ಕೂ ಹೆಚ್ಚು